ದಾವಣಗೆರೆ ಎಸ್ಎಸ್ಎಂ ರೆಸಿಡೆನ್ಸಿಯಲ್ ಪಬ್ಲಿಕ್ ಸ್ಕೂಲ್ನಲ್ಲಿ ಫ್ಯೂಷನ್ ಫಿಸ್ಟಾ ಕಲರ್ ಆಫ್ ಲೈಫ್ ಎಂಬ ಘೋಷವಾಕ್ಯದೊಂದಿಗೆ ಶಾಲಾ ವಾರ್ಷಿಕೋತ್ಸವ ಹಮ್ಮಿಕೊಳ್ಳಲಾಗಿತ್ತು. ವಿವಿಧ ಹಾಡುಗಳಿಗೆ ಪುಟ್ಟ ಮಕ್ಕಳು ಹೆಜ್ಜೆ ಹಾಕಿದ್ದು ನೆರೆದಿದ್ದವರನ್ನ ರಂಜಿಸಿತು. ಈ ಕುರಿತು ವರದಿ ಇಲ್ಲಿದೆ. ವಿವಿಧ ಹಾಡುಗಳಿಗೆ ಹೆಜ್ಜೆ ಹಾಕಿದ ಮಕ್ಕಳು. ಎಸ್ಎಸ್ಎಂ ರೆಸಿಡೆನ್ಸಿಯಲ್ ಪಬ್ಲಿಕ್ ಸ್ಕೂಲ್ನಲ್ಲಿ ಹಮ್ಮಿಕೊಂಡಿದ್ದ ಶಾಲಾ ವಾರ್ಷಿಕೋತ್ಸವ. ದಾವಣಗೆರೆಯ ಪೈಲ್ವಾನ್ ಚನ್ನಬಸಪ್ಪ ಲೇಔಟ್ನಲ್ಲಿರುವ ಶಾಲೆ. ಸಿನಿಮಾ ಹಾಡುಗಳಿಗೆ ಹೆಜ್ಜೆ ಹಾಕುತ್ತಿರುವ ಮಕ್ಕಳು, ಮಕ್ಕಳ ನೃತ್ಯ ನೋಡಿ ಎಂಜಾಯ್ ಮಾಡುತ್ತಿರುವ ಪೋಷಕರು. ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆಯ ಪೈಲ್ವಾನ್ ಚನ್ನಬಸಪ್ಪ ಲೇಔಟ್ನಲ್ಲಿರುವ ಎಸ್ಎಸ್ಎಂ ರೆಸಿಡೆನ್ಸಿಯಲ್ ಪಬ್ಲಿಕ್ ಸ್ಕೂಲ್ನಲ್ಲಿ. ಹೌದು, ಶನಿವಾರ ಫ್ಯೂಷನ್ ಫಿಸ್ಟಾ ಕಲರ್ಸ್ ಆಫ್ ಲೈಫ್ ಎಂಬ ಘೋಷವಾಕ್ಯದೊಂದಿಗೆ ಶಾಲಾ ವಾರ್ಷಿಕೋತ್ಸವ ಸಮಾರಂಭ ಹಮ್ಮಿಕೊಂಡಿದ್ದು ಓಂಕಾರ ಶಿವಾಚಾರ್ಯ ಸ್ವಾಮೀಜಿ ಚಾಲನೆ ನೀಡಿದರು. ಕಾರ್ಯಕ್ರಮಕ್ಕೂ ಮುನ್ನ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ, ವಿವಿಧ ಕ್ರೀಡೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ನೀಡಲಾಯಿತು. ಇದೇ ವೇಳೆ ಮಾತನಾಡಿದ ಸ್ವಾಮೀಜಿ, ಶಾಲೆ ಆರಂಭವಾದಾಗ ಕೇವಲ 60 ಜನ ವಿದ್ಯಾರ್ಥಿಗಳಿದ್ದು ಈಗ 350ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಶಾಲಾ ಅಧ್ಯಕ್ಷರಾದ ಮಂಜನಾಯ್ಕ್ ಅವರು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ನೀಡಬೇಕೆಂದು ಶಾಲೆಯನ್ನ ಆರಂಭಿಸಿದ್ದು ಸೀಮಾತೀತವಾಗಿ ವಿದ್ಯಾದಾನ ಮಾಡುತ್ತಿದ್ದಾರೆ ಎಂದರು. ಪ್ರಕೃತಿ ಮಡಿಲಿನಲ್ಲಿ ಶಾಲೆ ಇದ್ದು ನಿಶಬ್ದ ವಾತಾವರಣದಲ್ಲಿ ಮಕ್ಕಳು ವಿದ್ಯಾರ್ಜನೆ ಮಾಡುತ್ತಿದ್ದು ಶಾಲೆ ಮತ್ತಷ್ಟು ಉತ್ತಮ ಮಟ್ಟಕ್ಕೆ ಬೆಳೆಯಲಿ ಎಂದು ಆಶೀರ್ವದಿಸಿದರು. ಎಸ್ಎಸ್ಎಂ ವಿದ್ಯಾಸಂಸ್ಥೆ ಕಟ್ಟಿರುವಂತಹ ಕೆಲವೆಲ್ಲ ವ್ಯವಸ್ಥೆಯನ್ನು ನೋಡಿದಾಗ ಭಾಳಷ್ಟು ಖುಷಿಯಾಗುತ್ತೆ. ಮಂಜನಾಯ್ಕರವರಿಗೆ ಪದೇ ಪದೇ ಹೇಳ್ತಾ ಇರ್ತೀವಿ, ಸವಿತಾ ಮೇಡಮ್ ಅವರು ನೀವು ಸರ್ಕಾರಿ ಹುದ್ದೆಯಲ್ಲಿ ದೊಡ್ಡ ಉಪನ್ಯಾಸಕರಾಗಿದ್ದೀರಿ, ಸವಿತಾ ಮೇಡಮ್ ಅವರು ದೊಡ್ಡ ಪದವಿ ಪಡ್ಕೊಂಡಾರ, ನೀವು ಸುಮ್ಮನೆ ಮನ್ಯಾಗ ಕೂತ್ಕೊಂಡ್ರೆ ನಿಮ್ಮ ಜೀವನ ಭಾಳ ಚಂದ ನಡೀತಿತ್ತಲ್ಲ, ಯಾಕೆ ಈ ತ್ರಾಸ ತೊಗೊಳಕತ್ತೀರಿ ಅಂತ ತಿಳ್ಕೊಂಡು ನಾವು ಕೇಳ್ತಿರ್ತೀವಿ. ಆಗಾಗ ಅದನ್ನೆಲ್ಲದು ಮೀರಿ ಒಂದು ಮಾತು ಹೇಳ್ತಾರೆ ಅವರು. ಬುದ್ಧಿ ನಮ್ಮ ಮಕ್ಕಳು ಈಗ ಇಬ್ಬರೇ ಗಂಡು ಮಕ್ಕಳು, ಒಬ್ಬರು ಡಾಕ್ಟ್ರು, ಒಬ್ಬರು ಇಂಜಿನಿಯರ್ ಆಗಿ ಹೋಗ್ಬಿಟ್ಟಿದ್ದಾರೆ. ಆದರೆ ಅವ್ರ ಪ್ರಯತ್ನ ಏನಪ್ಪ ಅಂತಂದರೆ, ನಾವು ಮತ್ತು ನಮ್ಮ ಮಕ್ಕಳು ಅಂತಕ್ಕಂಥದ್ದನ್ನು ಸೀಮಿತಿಗೆ ಒಳಪಡದೆ ನಾವು ಸೀಮಾತೀತವಾಗಿ ಏನೋ ಒಂದು ನಾವು ವಿದ್ಯಾವಂತರಾಗಿರೋಪ್ಪ ಅಂತಂದ್ರೆ ಸ್ವಲ್ಪ ವಿದ್ಯಾದಾನ ಮಾಡೋದ್ರ ಮುಖಾಂತರ ಲೋಕೋಪಕಾರ ಹಿತಾಯ ಪುಣ್ಯ ಲೋಕದ ಸ್ವಲ್ಪ ಈ ಜನತೆಗೆ ಶಿಕ್ಷಣದ ಮುಖಾಂತರ ಒಂದು ಉಪಕಾರವನ್ನು ಮಾಡಿದರೆ ಹೆಂಗೆ ಆದೀತು ಅಂತ ಒಂದು ಪ್ರಯತ್ನ ನಮ್ಮದಿದೆ. ಅದಕ್ಕೆ ನಿಮ್ಮ ಆಶೀರ್ವಾದ ಬೇಕು ಅಂತಕ್ಕಂಥ ಪ್ರಾರಂಭದಲ್ಲಿ ಈ ಸಂಸ್ಥೆಯನ್ನು ಕಟ್ಟಿದಾಗ 20ನೇ ಇಸ್ವಿಯಲ್ಲಿ ನಾವು ಬಂದಿದ್ವಿ ಪ್ರಾರಂಭದ ಕಾರ್ಯಕ್ರಮ ವಾರ್ಷಿಕೋತ್ಸವಕ್ಕೆ. ಅವತ್ತಿನ ದಿನ ನಾವು ಮಕ್ಕಳಲ್ಲಿ ಕಾರ್ಯಕ್ರಮ ಅವತ್ತು ನೋಡಿದಾಗ 60-70 ವಿದ್ಯಾರ್ಥಿಗಳನ್ನ ಪ್ರಾರಂಭ ಆಗಿರ್ತಕ್ಕಂಥ ವಿದ್ಯಾಸಂಸ್ಥೆ ಇವತ್ತು ಹೆಮ್ಮೆಯಿಂದ ಹೇಳ್ಕೋಬೇಕು. ಅವ್ರು ಮಾಡುವಂಥ ಪ್ರಾಮಾಣಿಕ ಪ್ರಯತ್ನಕ್ಕೆ ಪೋಷಕರ ಅಭಿಮಾನದ ಪ್ರೀತಿಗೆ ಪಾತ್ರರಾಗಿ ಇವತ್ತು 350 ಮಕ್ಕಳನ್ನು ಇವತ್ತು ಸೇರ್ಪಡೆ ಪಡಿಸಿದೆ ಇವತ್ತು ಎಸ್ಎಸ್ಎಂ ವಿದ್ಯಾಸಂಸ್ಥೆ ಇವತ್ತು ಅಂತಂದರೆ ಬಹಳಷ್ಟು ಹೆಮ್ಮೆಯಿಂದ ಹೇಳಬೇಕು ಇವತ್ತು ಈ ಮಾತನ್ನು. ಯಾಕೆಂದರೆ ದುಡ್ಡನ್ನು ಮಾಡುವಂಥ ಸಂಸ್ಥೆಗಳು ಭಾಳಷ್ಟು ಇದ್ದಾವೆ ಇವತ್ತು. ಆದರೆ ಜಾಣರನ್ನಾಗಿ ಮಾಡಿಸುವಂಥ ಸಂಸ್ಥೆಗಳು ದಾವಣಗೆರೆ ಮಹಾನಗರದಲ್ಲಿ ಭಾಳಷ್ಟು ಆಗಿದೆ. ವಾಣಿಜ್ಯ ನಗರ ಹೋಗಿದೆ, ಶಿಕ್ಷಣ ನಗರಿಯಾಗಿದೆ ದಾವಣಗೆರೆ ಮಹಾನಗರ. ಇಂಥ ಕಾಲಘಟ್ಟದಲ್ಲಿ ದಾವಣಗೆರೆ ಹೊರವಲಯದಲ್ಲಿ ಗ್ರಾಮಾಂತರ ಮಟ್ಟದ ಪೋಷಕರ ಬಂಧುಗಳಿಗೆ ಕೈಗೆಟಕುವಂಥ ರೀತಿಯಲ್ಲಿ ಶುಲ್ಕವನ್ನು ಭರಿಸುವ ಮುಖಾಂತರ ಇವತ್ತೊಂದು ದೊಡ್ಡ ಪ್ರಯತ್ನ ಮಾಡ್ತಾ ಇದ್ದಾರೆ ಆ ದಂಪತಿಗಳು. ಅವರ ಪ್ರಯತ್ನ ಇದು ಫಲಿಸಿದೆ ಅಂತಂದು ಏನೇನಾದ್ರಿದ್ರೆ ಆ ಫಲಕ್ಕೆ ಪೋಷಕರ ಅಭಿಮಾನ, ಪೋಷಕರ ಸಹಕಾರ, ಪೋಷಕರು ಇಷ್ಟೊಂದು ಮಕ್ಕಳನ್ನು ಸೇರ್ಪಡಿಸುವ ಮುಖಾಂತರ ಈ ಸಂಸ್ಥೆ ಹೆಗ್ಗಳಿಕೆಗೆ ಪಾತ್ರ ಆಗಿದ್ದಾರೆ. ಒಂದು ಕಡೆಗೆ ಶ್ರಮಿಕ ವರ್ಗ ಎಲ್ಲ ಕಾಲಘಟ್ಟದಲ್ಲೂ ಕೂಡ ಶಿಕ್ಷಣ ಇಲಾಖೆ ಆವಿಷ್ಕಾರಗಳನ್ನು ಒಡ್ಡುವಂಥ ಕಾಲಘಟ್ಟದಲ್ಲಿ ನವನವೀಯ ನಿಜವಾಗಿರ್ತಕ್ಕಂಥ ವಿದ್ಯುನ್ಮಾನಗಳನ್ನು ಅಂದರೆ ಗುಣಮಟ್ಟ ಶಿಕ್ಷಣಗಳನ್ನು ನೀಡುವಂತಹ ಪ್ರತಿಭಾನ್ವಿತ ತರಬೇತುದಾರರಾಗಿರ್ತಕ್ಕಂಥ ಎಲ್ಲ ಬೋಧಕಿಯರ ಸಿಬ್ಬಂದಿ, ಪ್ರಾಂಶುಪಾಲರು ಕೂಡ ಪ್ರಾಮಾಣಿಕವಾಗಿ ಇಲ್ಲಿ ಭಾಳಷ್ಟು ಪ್ರಯತ್ನಶೀಲರಾಗಿ ಮಕ್ಕಳಲ್ಲಿರ್ತಕ್ಕಂಥ ಸೂಕ್ತಾವಸ್ಥೆಯ ವಿದ್ಯೆಯನ್ನು ಹೊರಸೂಸುವ ಮುಖಾಂತರ ನೀವೆಲ್ಲ ನೋಡಿರಿ ಪ್ರಾರಂಭದಲ್ಲೇ ಎಲ್ಲ ಶಾಲೆಗೆ ಹೋಗ್ತೀವಿ ನಾವು. ಡಿಸೆಂಬರು ಮತ್ತು ಜನವರಿ ಬಂತು ಅಂತಂದರೆ ಎಲ್ಲ ನಗರದಲ್ಲಿರ್ತಕ್ಕಂಥ ಎಷ್ಟೋ ಶಾಲೆಗೆ ನಾವು ಶಾಲಾ ವಾರ್ಷಿಕ ಹೋಗ್ತೀವಿ. ಆದರೆ ಈ ಶಾಲೆಯಲ್ಲಿ ಒಂದು ವಿಶೇಷ ಏನಪ್ಪ ಅಂದರೆ ಇಲ್ಲಿ ಪ್ರಾರಂಭದಲ್ಲೇ ಮಕ್ಕಳಿಗೆ ನಾವು ಯಾವ ಕಾಯಿಸಬಾರ್ದು ಅಂತ ತಿಳ್ಕೊಂಡು ಕೊನೆಗೆ ಪ್ರೈಸಸ್ ಇಟ್ಕೊಳ್ತಕ್ಕಂಥ ಎಲ್ಲ ಶಾಲೆಯಲ್ಲಿ ನೋಡಿದಾಗ ಇಲ್ಲಿ ಮಕ್ಕಳಿಗೆ. ಕಾರ್ಯಕ್ರಮದಲ್ಲಿ ಮಕ್ಕಳು ವಿವಿಧ ಹಾಡುಗಳಿಗೆ ಸಖತ್ ಹೆಜ್ಜೆ ಹಾಕಿದರು. LKG, UKG ಮಕ್ಕಳು ಮಾಡಿದ ನೃತ್ಯ ನೆರೆದಿದ್ದವರನ್ನ ರಂಜಿಸಿತು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ನಿವೃತ್ತ ಉಪನ್ಯಾಸಕ ದಾದಾಪೀರ್,
ಮಂಜನಾಯಕ್ ಅವರು ಬಡತನದಿಂದ ಬಂದು ಒಳ್ಳೆಯ ಕೆಲಸ ಮಾಡುತ್ತಿದ್ದು ಅವರ ಸೇವೆ ನಿಜಕ್ಕೂ ಶ್ಲಾಘನೀಯ ಎಂದರು. ಅಷ್ಟೇ ಅಲ್ಲದೆ ಪೋಷಕರು ಮಕ್ಕಳ ಮೇಲೆ ನಿಗಾ ಇಡುವುದರ ಜೊತೆಗೆ ಮಕ್ಕಳೊಂದಿಗೆ ಸದಾಕಾಲ ಕಳೆಯುವಂತೆ ಕಿವಿಮಾತು ಹೇಳಿದರು. ಮಂಜನಾಯಕ್ ಮಾತನಾಡಿ, ಶಿಕ್ಷಕನಾಗಿ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ನೀಡುವುದು ನನ್ನ ಕರ್ತವ್ಯ. ಆ ನಿಟ್ಟಿನಲ್ಲಿ ಶಾಲೆ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ನೀಡುತ್ತಿದ್ದು ಸದಾ ನಾನು ಮಕ್ಕಳೊಂದಿಗೆ ಇರುತ್ತೇನೆ ಎಂದರು. ಆದ್ರೆ ಪೇರೆಂಟ್ಸ್ ಮಾತ್ರ ನಿಮಗೆ ಹೇಳೋದಂತೂ ಬಿಡೋದೇ ಇಲ್ಲ. ನೀವು ಯಾಕೆ ಇಲ್ಲ ಸರ್, ನಾನೊಂದು ಸಣ್ಣ ಕಥೆನ ಅವ್ರ ಹತ್ರ ನಾನು ಮನವಿ ಮಾಡ್ತಾ ಇದ್ದೀನಿ. ತುಂಬ ಕಡು ಬಡತನದಲ್ಲಿ ಬೆಳೆದು ಬಂದಿರೋರು ನಾವು. 5 ಜನ ಅಣ್ಣ ತಮ್ಮದ್ರಲ್ಲಿ ಎಲ್ಲರೂ ನನಗೆ ಸಹಕಾರ ಮಾಡಿದರು. ನಾವು 3 ಜನ ಅಕ್ಕ ತಂಗಿಯರು, 5 ಜನ ಅಣ್ಣ ತಮ್ಮಂದರು, ತುಂಬ ಕಡು ಬಡತನದಲ್ಲಿ ಬೆಳೆದು ಬಂದವರು. ಇವತ್ತು ಎಲ್ಲರೂ ಅವರವ್ರ ಹಂತದಲ್ಲೇ ಇವತ್ತು ಅವರವರ ತನ್ನ ಜೀವನ, ಒಬ್ಬ ಸಹೋದರ ರಾಜಕೀಯವಾಗಿದ್ದರೆ ಇನ್ನೊಬ್ಬ ಸಹೋದರ ಕಾಂಟ್ರಾಕ್ಟ್ ಕೆಲಸ ಮಾಡ್ತಾನೆ, ಇನ್ನೊಬ್ಬರು ಬೇರೆ ಬೇರೆ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ನನಗೇನು ನನ್ನ ವೃತ್ತಿ, ನಾನೊಬ್ಬ ಶಿಕ್ಷಕನಾಗಿ ನನ್ನ ಜೀವನ ಪರ್ಯಂತನೂ ಸಹ ನಾನು ಒಳ್ಳೆತನ ಮಾಡೋದಕ್ಕೆ ಇವತ್ತು ನನ್ನ 2 ಮುದ್ದಾದ ಮಕ್ಕಳು ಒಳ್ಳೆಯ ಶಿಕ್ಷಣವನ್ನು ಪಡಿತಾ ಇದ್ದಾರೆ. ಈ ನಾವು ಸಾಧನೆ ಮಾಡೋಂಥದ್ದು ಏನಪ್ಪ ಅಂದರೆ ಹಣಕ್ಕಾಗಿ ಮಾಡ್ತಿಲ್ಲ ಅಂತ ನಾನು 100 ಸಲ ಹೇಳ್ತಾ ಇದ್ದೀನಿ. ಇದರಿಂದ ನಾನು ಎಲ್ಲರ ಹತ್ರ ನಾನು ಮನವಿ ಮಾಡ್ತೀನಿ, ಇದರಿಂದ ಪ್ರತಿ ಒಂದು ವರ್ಷಕ್ಕೆ ನನಗೆ 5 ಲಕ್ಷ ಲಾಸ್ ಆಗ್ತದೆ ಹೊರತು ಇದರಿಂದ ಲಾಭ ಆಗ್ತಾ ಇಲ್ಲ. ಪ್ರತಿ ವರ್ಷ ನಾನು ಒಬ್ಬ ಹೈಸ್ಕೂಲ್ನ ಹೆಡ್ ಮಾಸ್ಟರ್ ಆಗಿ ಈ ಶಾಲೆ ನಡೆಸ್ಬೇಕಂತ 2-3 ವರ್ಷ ನಾನು ಶಾಲೆಗೆ ಹೋಗ್ದಂಗೆ VRS ಕೊಟ್ಟು ಬಂದುಬಿಟ್ಟಿದ್ದೆ. ನಾನು ಇಲ್ಲಿ ನೋಡಿದ್ರೆ ವಾತಾವರಣ ನೋಡಿದಾಗ ಗೊತ್ತಾಯಿತು, ನಾನು ಮತ್ತೆ ಸಾಲ ಮಾಡಿ ಮತ್ತೆ ಮುಳುಗುವಂಥ ಪರಿಸ್ಥಿತಿ ಬರ್ತೀನಿ ಅಂತ ಅಂದ್ಬಿಟ್ಟು ಮತ್ತೆ ಎಗೇನ್ ನಾನು ಮತ್ತೆ ಆ ಶಾಲೆಗೆ ಹೆಡ್ ಮಾಸ್ಟರ್ಗೆ ರಿಟರ್ನ್ ಹೋಗ್ಬಿಟ್ಟೆ. ಯಾಕಂದರೆ ಇಲ್ಲಿ ನೋವುಗಳು ಆ ಮಾಡಿದವನಿಗೆ ಮಾತ್ರ ಗೊತ್ತಾಗ್ತದೆ. ನಾನು ಒಂದು ಮನವಿ ಮಾಡ್ತಿದ್ದೀನಿ. ಆಗಲೇ ಒಬ್ಬ ಪೇರೆಂಟ್ಸ್ಗೆ ನಾವು ಫಸ್ಟ್ ಅಡ್ಮಿಷನ್ ಅಂತ ಅಂದ್ಬಿಟ್ಟು ನಮ್ಮ ಶಾಲೆಯವರು ಅವರಿಗೆ ಸನ್ಮಾನ ಮಾಡಿದರು. ನೋಡಿ, ನಾನು ಆ ವ್ಯಕ್ತಿಗೆ ನಾನು ಒಂದೇ ಮಾತು ಹೇಳಿದೆ. ನಾನು ಅವ್ರು ಎಂಥ ಪೂರ್ ಕಂಡೀಷನ್ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಪೂರ್ ಕಂಡೀಷನ್ ಅಂದರೆ ತುಂಬ ಪೂರ್ ಕಂಡೀಷನ್ ಆಯಪ್ಪ. ಈ ಸನ್ಮಾನ ಗಂಡ ಹೆಂಡತಿಗೆ ಸನ್ಮಾನ ಮಾಡಿದೆ, ಅವ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಅವ್ರ ಮಗ ಒಂದೇ ಮಾತು ಅವ್ರ ತಂದೆ ತಾಯಿ ಹೇಳಿದರು, ಸರ್ ಎಷ್ಟೇ ಕಷ್ಟ ಆಗಲಿ ನನ್ನ ಮಗ ಓದಿಸ್ಬೇಕು ಸರ್, ನೀವು ಫೀಸ್ ಎಷ್ಟೇ ಕೇಳಿ ಅಂತೇಳಿ. ನಾನು ಒಂದೇ ಮಾತು ಹೇಳಿದೆ, ನೋಡಪ್ಪ ನಾನು ಹಣಕ್ಕಾಗಿ ಮಾಡಿಲ್ಲ, ನಿನ್ನ ಗುಣ ಏನಿದೆಯಲ್ಲ ಇದು ನನಗೆ ಭಾಳ ಇಷ್ಟ ಆಗಿದೆ. ನಿನ್ನ ಕೈಲಿ ಎಷ್ಟು ಸಾಧ್ಯತೆ ಆಗುತ್ತೆ ಅಷ್ಟು ಫೀಸ್ ಕಟ್ಟು, ನಾನೇ ಬರೆದು ಹೋಗ್ಬಿಡ್ತೀನಿ. ನಿಜವೂ ಆ ಯಪ್ಪ ತರಗಾರ ಕೆಲಸ ಮಾಡಿಕೊಂಡು ಆ ಮಗುಗೆ ನಾವು ಕೇಳಿದಷ್ಟು ಫೀಸಲ್ಲಿ ಅಂಥ ಪರಿಸ್ಥಿತಿ ಬಂದಿದೆ. ನಮ್ಮ ಕಾಲದಲ್ಲೆಲ್ಲ 10 ಮಕ್ಕಳನ್ನು ಹೆತ್ಕೊಂಡ್ರು ಕೂಡ ತಂದೆ ತಾಯಿ ಆದರೂ ಎಲ್ಲರನ್ನೂ ಸಮಾನವಾಗಿ ನೋಡ್ಕೊಳ್ತಾ ಇದ್ರು. ಇವತ್ತಿನ ಬಹುಪಾಲು ತಂದೆ ತಾಯಿಯರಿಗೆ ಎಷ್ಟು ಪುರ್ಸೊತ್ತಿಲ್ಲ ಅಂತಂದರೆ, ಇಬ್ಬರು ಮಕ್ಕಳನ್ನು ನೋಡ್ಕೊಳಕ್ಕೆ ಅವ್ರಿಗೆ ಟೈಮ್ ಇಲ್ಲ. ಒಂದೋ ಮೊಬೈಲು ಇಲ್ಲ TV ಗಳಲ್ಲಿ ಅವರು ಮುಳುಗೋಗ್ಬಿಟ್ಟಿರ್ತಾರೆ. ಮಕ್ಕಳನ್ನ ನೋಡ್ಕೊಳಕ್ಕೆ ಮೇಷ್ಟ್ರು ಇದ್ದಾರಲ್ಲ ಕೂಡ ನೋಡ್ಕೋತಾರೆ. ಮೇಷ್ಟ್ರುಗಳ ಮೇಲೆ ಮೇಡಮ್ಗಳ ಮೇಲೆ ಹಾಕಿ ಮಕ್ಕಳ ಜವಾಬ್ದಾರಿಯನ್ನು ಅವ್ರು ಆರಾಮಾಗಿ TV ನೋಡಿಕೊಂಡು ಮೊಬೈಲ್ ನೋಡಿಕೊಂಡು ಅವ್ರಿವ್ರ ಸುದ್ದಿ ಮಾತಾಡ್ಕೊಂಡು ಕಾಲ ಕಳೀತಾರೆ. ಸೀರಿಯಲ್ಗಳು ನೋಡೋದ್ರಾಗೆ ಇದ್ದದ್ರಾಗೂ ನಮ್ಮ ಹೆಣ್ಣು ಮಕ್ಕಳು ಎತ್ತಿದ ಕೈ. ಇವತ್ತು ಶನಿವಾರ ಭಾಳಷ್ಟು ಸೀರಿಯಲ್ಗಳು ಇಲ್ಲ ಅಂತ ಇಲ್ಲಿ ಬಂದಿದ್ದೀರಿ ನೀವೆಲ್ಲ, ನಮಗೆ ಗೊತ್ತು. ಅದರಲ್ಲೂ ಎಂಥ ಸೀರಿಯಲ್ಗಳು ನೋಡ್ತೀರಿ ನೀವು ಅಂತಂದರೆ, ಆ ಸೀರಿಯಲ್ಗಳಲ್ಲಿ ಬರುವಂಥ ಎಲ್ಲ ನಾಯಕಿಯರು ಅಥವಾ ವಿಲನ್ಗಳು ಎಲ್ಲ ಮನೆಮುರುಕ ಹೆಂಗಸರು. ಒಬ್ಬೊಬ್ಬರು ಒಳ್ಳೆಯವರಲ್ಲ ಅಲ್ಲಿ ಬರೋರು. ಅವರು ಮದುವೆ ಆಗಿರೋರನ್ನೇ ಇಷ್ಟಪಡ್ತಿರ್ತಾರೆ, ಗಂಡನ್ನೇ ಸಾಯಿಸಕ್ಕೆ ನೋಡ್ತಿರ್ತಾರೆ. ಒಟ್ಟು ಅವ್ರಿಗೆ ಆಸ್ತಿ ಬೇಕು, ದುಡ್ಡು ಬೇಕು, ತನ್ನ ಹೆಸರು ಬರಬೇಕು, ತನ್ನ ಫೋಟೋ ಬರಬೇಕು. ಇಂಥ ಸೀರಿಯಲ್ಗಳನ್ನು ನೋಡುವಂಥ ನಮ್ಮ ಹೆಣ್ಮಕ್ಳು ಇದ್ದೀರಲ್ಲ, ದಯಮಾಡಿ ನಿಮ್ಮ ಮಕ್ಕಳ ಜೊತೆಗೆ ಹೆಚ್ಚು ಕಾಲ ಕಳೀರಿ ಅಂತ ನಾನು ನಿಮ್ಮಲ್ಲಿ ಬೇಡ್ಕೊಳ್ತೀನಿ. ಅವು ನಿಮ್ಮ ಮಕ್ಕಳು, ನಿಮ್ಮ ರಕ್ತ ಮಾಂಸವನ್ನು ಹಂಚಿಕೊಂಡು ಹುಟ್ಟುಕೊಂಡಿರುವಂಥ ಮಕ್ಕಳವು, ಬೇರೆಯವ್ರ ಮಕ್ಕಳಲ್ಲ. ಅವರಿಗೆ ನಿಮ್ಮ ಸಮಯವನ್ನು ಕೊಡಿ, ಅವರಿಗೆ ಮಕ್ಕಳಿಗೆ ಹೆಚ್ಚು ಕಾಲವನ್ನು ಕೊಡಿ. ದಯಮಾಡಿ ನಿಮ್ಮ ದುಡಿಮೆ, ನಿಮ್ಮ ಮನರಂಜನೆ, ನಿಮ್ಮ ಆಸ್ತಿ, ನಿಮ್ಮ ಸಂಬಂಧಗಳು, ಮದುವೆಗಳು, ಜಾತ್ರೆಗಳು, ದೇವಸ್ಥಾನಗಳು ಇವೆಲ್ಲವುಗಳನ್ನು ಇಟ್ಟುಕೊಂಡು ಕೂಡ ನಿಮ್ಮ ಮಕ್ಕಳಿಗೆ ಹೆಚ್ಚು ಸಮಯವನ್ನು ಕೊಡಿ. ಅವ್ರ ಜೊತೆಗೆ ಹೆಚ್ಚು ಕಾಲವನ್ನು ಕಳೀರಿ. ಸಾಧ್ಯವಾದರೆ ಅವ್ರ ಜೊತೆಗೆ ಆಟ ಆಡ್ರಿ, ಸಾಧ್ಯವಾದರೆ ಅವ್ರ ಜೊತೆಗೆ ನೀವು ಊಟ ಮಾಡಿ, ಸಾಧ್ಯವಾದರೆ ಅವ್ರ ಜೊತೆಗೆ ನೀವು ಓದಿಕೊಳ್ಳಿ. ಪುಸ್ತಕ ಇಟ್ಕೊಳ್ಳೋದಿಲ್ಲ ನಮ್ಮ ಅನೇಕ ಮಕ್ಕಳು. ಮಾತಾಡಬೇಡಪ್ಪ, ಇಲ್ಲಿ ಕೂತಿರೋ ಮಾತು. ನಾನು ಮೇಷ್ಟ್ರು, ನಾನು ಬೇಸಿಕಲಿ. ನೀವು ಹಿಂಗೆ ಮಾತಾಡಿದರೆ ನಾನು ರಾತ್ರಿ ಎಲ್ಲ ಮಾತಾಡ್ತೀನಿ. ನಿಮಗೆ ಗೊತ್ತಿಲ್ಲ ನನ್ನ ಬಗ್ಗೆ, ಬೆಳಕರಿಯವರೆಗೂ ಮಾತಾಡ್ತೀನಿ. ಒಟ್ಟಿನಲ್ಲಿ SSM ಶಾಲೆಯಲ್ಲಿ ನಡೆದ ಶಾಲಾ ವಾರ್ಷಿಕೋತ್ಸವದಲ್ಲಿ ಮಕ್ಕಳು ವಿವಿಧ ಹಾಡುಗಳಿಗೆ ಹೆಜ್ಜೆ ಹಾಕುವ ಮೂಲಕ ಸಖತ್ ಎಂಜಾಯ್ ಮಾಡಿದಂತೂ ಸತ್ಯ.